ಅಡಿಗೆ ಮಾಡಕ್ ಟೈಮ್ ಇಲ್ಲ, ಇವತ್ತು ಯಾವ್ದೋ ಒಂದು ಜಂಕ್ ಫುಡ್ ಆಗಿರ್ಬೋದು, ಇವತ್ತು ಯಾವ್ದೋ ಒಂದು ಆನ್ಲೈನ್ ಫುಡ್ ಆಗಿರ್ಬೋದು, ಅಲ್ಲಿಂದ ಏನೋ ತರಿಸ್ಕೊಂಡ್ಬಿಡೋಣ, ಇಲ್ಲಿಂದ ಏನೋ ತರಿಸ್ಕೊಂಬೋಣ, ದುಡ್ಡು ಯಥೇಚ್ಛವಾಗಿದೆ, ಆರೋಗ್ಯ ಯಾರ ಹತ್ರನೂ ಇಲ್ಲ. ಅದನ್ನ ತಂದೆ ತಾಯಂದಿರು ತಾತಂದಿರು ಮಗನ್ ಸಾವು ನೋಡ್ತಾ ಇದಾರೆ. ಮಕ್ಕಳು ಆಕ್ಚುಲಿ ತಾತನ ಸಾವು ನೋಡಿ ಸಂಪೂರ್ಣ ಮಾಡಬಹುದಾಗಿತ್ತು, ತಾತಂದಿರು ಮೊಮ್ಮಕ್ಕಳು ಸಾವು ನೋಡ್ತಾ ಇದಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಏನಂತಂದ್ರೆ ನಾವು ಬಳಸ್ತಾ ಇರೋ ಆಹಾರ ಕಲುಷಿತ ಆಗಿದೆ. ಮಡಕೆ ಕಾಳಿನಲ್ಲಿ ಇಮ್ಯುನಿಟಿ ಬೂಸ್ಟರ್, ರೋಗ ನಿರೋಧಕ ಶಕ್ತಿ ಯಥೇಚ್ಛವಾಗಿರ್ತದೆ. ಬಟ್ ಇಲ್ಲಿ ಹಳದಿ ಹೆಸರು ಕಾಳು ಅಂತ ಇದೆ, ಉತ್ತರ ಕರ್ನಾಟಕದ ಭಾಗದ ಹಳದಿ ಹೆಸರು ಕಾಳು. ಇದನ್ನ ಏನಕ್ಕೆ ಬಳಸ್ತಾರೆ ಅಂತಂದ್ರೆ ಇದನ್ನ ನೆನೆ ಹಾಕಿದ ನೀರನ್ನ ನೀವು ಕುಡಿದ್ರೆ ನಿಮ್ಮ ಮೂತ್ರಕೋಶದಲ್ಲಿರೋ ಕಲ್ಲು ಕರಗ್ತದೆ ಅಂತ ಹೇಳಿ ಒಬ್ಬ ಆಯುರ್ವೇದ ಡಾಕ್ಟರ್ ಇದನ್ನ ಸೂಚನೆ ಮಾಡಿ ನಮ್ಗೆ ಹೇಳಿದ್ದಾರೆ. ಇದೆ ನೋಡಿ ಉರುಳಿನ ನಾವು ಇದುವರೆಗೂ ಎಲ್ಲಿ ನೋಡ್ತಾ ಇದ್ವು ಅಂತಂದ್ರೆ ಕುದುರೆಗಳಿಗೆ ಮೇಯಕ್ ಆಗ್ತಾ ಇದ್ರು, ಹಸುಗಳಿಗೆ ತಿನ್ನಕ್ ಕೊಡ್ತಾ ಇದ್ರು ಕುದುರೆ ಒಟ್ಟನ್ನ. ಏನಕ್ಕೆ ಅಂದ್ರೆ ಅದು ಎತ್ತತ್ವ ಶಕ್ತಿ ಬರ್ಲಿ, ಕುಂಟಾಲ್ ಗಟ್ಲೆ ನಮ್ದು ಲಗೇಜ್ಗಳನ್ನ ಎಳ್ಕೊಂಡು ಹೋಗ್ಲಿ ಅಂತ ಹೇಳಿ ನಾನ್ ನಿಮ್ಗೆ ಅಲ್ಲಿ ತೋರಿಸ್ತೇ ಫ್ಲಾಕ್ಸ್ ಸೀಡ್ ಅಂತ ಹೇಳಿ. ಅಕ್ಸೆದು ಬೀಜ ಇಲ್ಲಿದೆ ನೋಡಿ ನಿಮ್ಗೆ. ಇದುವರೆಗೂ ನಾವು ಬರೀ ಬೀಜ ತೋರಿಸ್ತಾ ಇದ್ವು, ಅದು ಎಲ್ಲಿಂದ ಬರ್ತದೆ, ಯಾವ ತರ ಇರ್ತದೆ ಅನ್ನೋದನ್ನು ಜನಗಳ ಗಮನಕ್ಕೆ ತರಬೇಕು ಅಂತ ಹೇಳಿ ಇದನ್ನು ಇಲ್ಲಿ ಇಟ್ಟಿದೀವಿ. ಅಳ್ವಿ ಅಂತ ಹೇಳಿ ಇದು ಒಂದು ಕಾಳು, ಇದು ತುಂಬಾ ವಿಶೇಷವಾದಂತ ಕಾಳು. ಇದು ಔಷಧಿ ಗುಣಕ್ಕೆ ಹೆಚ್ಚೆಚ್ಚು ಬರುವಂತ ಕಾಳು. ಇದು ತಿಂದ್ರೆ ಸ್ವಲ್ಪ ಕಹಿ ಅಂಶ ಇದೆ. ಮೊದಲೇ ನಿಮ್ಗೆ ಗೊತ್ತು, ನಾಲ್ಗೆಗೆ ಕಹಿ ಆದದ್ದು ಉದರಕ್ಕೆ ಸಿಹಿ ಆಗುತ್ತೆ ಅಂತ ಹೇಳಿ. ಹಾಗಾಗಿ ನಾವು ಈ ತರದನ್ನೆಲ್ಲ ನಿಮ್ಗೆ ಇಲ್ಲಿ ಗಮನಕ್ಕೆ ತರಿಸ್ತಾ ಇದೀವಿ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನಾವು ಇವಾಗ ತಗೊಳ್ತಿರೋ ಆಹಾರದ ಬಗ್ಗೆ ನಿಮಗೆ ಗೊತ್ತಿದೆ. ನಮಗೆ ಟೈಮ್ ಇಲ್ಲ ಅಂತನೋ ಅಥವಾ ನಮಗೆ ಹೊಟ್ಟೆ ಹಸಿತಿದೆ ಅಂತನೋ ಯಾವುದೋ ಒಂದು ಆಹಾರ ಅಂತ ತಗೋತಾ ಇರ್ತೀವಿ. ಆದ್ರೆ ಅದು ತಗೊಳ್ಳೋ ಕ್ರಮ ಸರಿ ಇಲ್ಲ. ನಮ್ಮಲ್ಲೇ ಎಷ್ಟೊಂದು ಕಾಳುಗಳಿದೆ ಅಥವಾ ನಮ್ಮಲ್ಲೇ ಎಷ್ಟೊಂದು ತರಕಾರಿಗಳಿದೆ, ಅದನ್ನ ನಾವೆಲ್ಲ ಬಿಟ್ಟು ಬೇರೆ ನಮ್ಗೆ ಗೊತ್ತಿಲ್ಲದಿರೋ ಕಡೆಯಿಂದ ಆಹಾರ ಬಂದಿರೋದನ್ನ ತಗೋತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋಕ್ಕೆ ನಂಜರಾಜ ಬಹದ್ದೂರ್ ಚೌಲ್ಟ್ರಿಲಿ ಕಾಳು ಮೇಳ ಅಂತ ಮಾಡ್ತಾ ಇದ್ದಾರೆ ಸಹಜ ಸಮೃದ್ಧಿ ಅವರು. ಈ ಕಾಳು ಮೇಳದಲ್ಲಿ ತುಂಬಾ ವೆರೈಟೀಸ್ ಕಾಳುಗಳಿದೆ. ಯಾವ್ಯಾವ ಕಾಳಿದೆ, ಅದು ಕಾಳು ಮೇಳ ಮಾಡಿರೋ ಉದ್ದೇಶ ಏನು, ಎಲ್ಲಾನು ಒಳಗಡೆ ಹೋಗಿ ತಿಳ್ಕೊಳ್ಳೋಣ ಬನ್ನಿ. ಇವತ್ತು ಕೊನೆಯ ದಿನ ನಾವು ಮೈಸೂರಿನ ನಂಜರಾಜ ಬಹದ್ದೂರ್ ಕ್ಷೇತ್ರದಲ್ಲಿ ವಿಶೇಷವಾದ ಜವಾರಿ ಕಾಳು ಮೇಳಗಳನ್ನ ಆಯೋಜನೆ ಮಾಡಿದೀವಿ. ಇದರ ಆಯೋಜನೆ ಮಾಡಿದ ಮೂಲ ಉದ್ದೇಶ ಏನು ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಮತ್ತೆ ನಮ್ಮ ಸ್ಥಳೀಯ ಭಾಗದ ರೈತರುಗಳು ಬೆಳೆದಿರ್ತಕ್ಕಂಥ ಜವಾರಿ ಕಾಳುಗಳನ್ನ ಇಲ್ಲಿ ಮಾರಾಟ ಮತ್ತು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಇದು ಕಾರಣ ಏನು ಅಂತಂದ್ರೆ ನಮ್ಮ ಮೈಸೂರಿನ ಗ್ರಾಹಕರಿಗೆ ಇದ್ರ ಬಗ್ಗೆ ಇರತಕ್ಕಂಥ ಔಷಧೀಯ ಗುಣಗಳು ಮತ್ತೆ ಇದ್ರ ರುಚಿ, ಸ್ವಾದ, ಸುಗಂಧ ಅವ್ರಿಗೆ ಪರಿಚಯ ಆಗಿ ನಮ್ಮ ಜವಾರಿ ಕಾಳುಗಳು ಹೆಚ್ಚು ನಮ್ಮ ಮೈಸೂರಿಗರ ಅಡಿಗೆ ಮನೆಯಲ್ಲಿ ಅವು ಊಟಕ್ಕೆ ಬಳಕೆ ಆಗ್ಬೇಕು ಅನ್ನೋ ಮೂಲ ಉದ್ದೇಶ ಇಟ್ಕೊಂಡು ನಮ್ಮ ಗ್ರಾಹಕರಿಗೆ ಆರೋಗ್ಯಭರಿತವಾದ ಸಾವಯವದಲ್ಲಿ ಬೆಳೆದಂತ ಕಾಳುಗಳನ್ನ ಪ್ರದರ್ಶನ ಮತ್ತು ಮಾರಾಟಕ್ಕೆ ಆಯೋಜನೆ ಮಾಡಿದ್ದೀವಿ. ಈ ಕಾಳು ಮೇಳಗಳಲ್ಲಿ ಪ್ರಮುಖವಾಗಿ ಹೇಳ್ಬೇಕು ಅಂತಂದ್ರೆ ಮಡಕೆ ಕಾಳು. ಈ ಮಡಕೆ ಕಾಳು ಅನ್ನೋದು ಇವತ್ತಿನ ಇಮ್ಯುನಿಟಿ ಬೂಸ್ಟರ್ ಅನ್ನೋದೊಂದು ಇದಿದೆ. ಇವತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಬರಲಿ ಅಂತ ಬ್ಯಾಡದೇ ಇರೋದು ಏನೇನೋ ತಿನ್ನೋದ್ರ ಬದಲು ನಮ್ಮ ಮಡಕೆ ಕಾಳಿನಲ್ಲಿ ಇಮ್ಯುನಿಟಿ ಬೂಸ್ಟರ್, ರೋಗ ನಿರೋಧಕ ಶಕ್ತಿ ಯಥೇಚ್ಛವಾಗಿರ್ತದೆ. ಇದ್ರದ್ದು ಒಂದು ಮೂಲ ಏನು ಅಂತ ಅಂದ್ರೆ ಇದನ್ನ ನಾವು ಯಾವುದೇ ಕಾಳುಗಳನ್ನ ಕಾಳುಗಳ ರೀತಿ ತಿನ್ನೋದ್ರ ಬದಲು ಮೊಳಕೆ ಬರೆಸಿ ತಿನ್ನೋದ್ರಿಂದ ಅದ್ರದ ಪೋಷಕಾಂಶಗಳು 100 ಪಟ್ಟು ಹೆಚ್ಚಾಗಿ ನಮ್ಮ ಆರೋಗ್ಯಕ್ಕೆ ಸೇರುತ್ತವೆ. ಇದು ನಂತರದಲ್ಲಿ ಬಂದಿದೆ ನೋಡಿ. ಇದು ಹೆಸರು ಕಾಳು ಅಂತ ಅಂದ್ರೆ ನಾವು ಹಸಿರು ಬಣ್ಣದ ಹೆಸರು ಕಾಳು ಅಂತ ಹೇಳ್ತಾ ಇದ್ವಾ, ಬಟ್ ಇಲ್ಲಿ ಹಳದಿ ಹೆಸರು ಕಾಳು ಅಂತ ಇದೆ. ಉತ್ತರ ಕರ್ನಾಟಕದ ಭಾಗದ ಹಳದಿ ಹೆಸರು ಕಾಳು ಮತ್ತೆ ಅದ್ರ ನಂತರದಲ್ಲಿ ಕಪ್ಪು ಹೆಸರು ಕಾಳು. ಈ ವಿಶೇಷಗಳನ್ನ, ಈ ಇಷ್ಟೊಂದು ವೈವಿಧ್ಯತೆಗಳು ಕಾಳುಗಳಲ್ಲಿ ಇದೆ ಅನ್ನೋದನ್ನ ನಮ್ಮ ಗ್ರಾಹಕರಿಗೆ ಪರಿಚಯ ಮಾಡಿಸಿ ಅದನ್ನ ಗ್ರಾಹಕರು ಕೊಂಡ್ಕೊಂಡು ಹೋಗಿ ಅದನ್ನ ಅವ್ರು ಬಳಸಿ ಬೇರೆ ಯಾವ್ಯಾವ್ದೋ ಜಂಕ್ ಫುಡ್ಗಳು, ಇನ್ಯಾವುದೋ ಬ್ಯಾಡದೇ ಇರೋದು ಬ್ರೆಡ್, ಬೇಕರಿ ಐಟಮ್ಗಳು ಈ ತರದ್ದೆಲ್ಲ ತಿಂದು ಅವ್ರ ಆರೋಗ್ಯನ ಹಾಳು ಮಾಡ್ಕೊತಾ ಇರೋ ದಿನದಲ್ಲಿ ನಮ್ಮದೇ ಹೆಸರಿನ ನಮ್ಮ ತಾತ ಮುತ್ತಾತರು ತಲಾಂತರದಿಂದ ಬೆಳೆದು ಕಾಪಾಡ್ಕೊಂಡು ಬಂದಿದ್ದಂತ ಈ ಕಾಳುಗಳನ್ನ ನಾವು ಪ್ರಚಾರ ಮಾಡಿ ಮತ್ತೆ ಅದನ್ನ ಮಾರ್ಕೆಟ್ ಮಾಡೋದಕ್ಕೋಸ್ಕರ ಮಾಡಿದೀವಿ. ಇಲ್ಲಿದೆ ನೋಡಿ ಚನ್ನಂಗಿ ಬೇಳೆ ಅಂತೇಳಿ, ಚನ್ನಂಗಿ ಇದ್ರದ್ದು ಬೇಳೆ, ಇದ್ರದ್ದು ಕಾಳು. ಇದು ಚನ್ನಂಗಿ ಕಾಳು ಮತ್ತೆ ಚನ್ನಂಗಿ ಬೇಳೆ. ನೀವು ಬೇಳೆ ಮಾಡೋದಕ್ಕೆ ತುಂಬಾ ಇದು ಮಾಡ್ತಾ ಇದ್ರೆ, ನಿಮ್ದು ದಾಲ್ ಅಂತ ಏನ್ ಮಾಡ್ತಿದ್ದೀರಾ ಆ ದಾಲ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರ್ತದೆ. ಸಾಂಬಾರ್ ಮಾಡಿದ್ರೆ ಸಾಂಬಾರ್ ರುಚಿಯಾಗಿರ್ತದೆ. ಇದ್ರ ನಂತರದಲ್ಲಿ ಇರೋದು ಇವತ್ತಿನ ಆರೋಗ್ಯ ಪ್ರಪಂಚದಲ್ಲಿ ತುಂಬಾ ಅಗ್ರಗಣ್ಯದಲ್ಲಿ ಇರ್ತಕ್ಕಂಥ ಫ್ಲಾಕ್ಸ್ ಸೀಡ್. ಗಟ್ ಹೆಲ್ತ್ ಮತ್ತೆ ಯಾವುದೇ ತರಹದ ಮೂಲವ್ಯಾಧಿ ಆಗಿರ್ಬೋದು ಇದನ್ನೆಲ್ಲ ನಿವಾರಣೆ ಮಾಡ್ತಕ್ಕಂಥ ಫ್ಲಾಕ್ಸ್ ಸೀಡ್ ನೋಡಿ ಇವತ್ತು ತುಂಬಾ ಫೇಮಸ್ ಆಗಿರುವಂತದ್ದು. ಇದು ನಾವು ಜವಾರಿಯಲ್ಲಿ ನಮ್ಮ ಸಾವಯವದಲ್ಲಿ ಬೆಳೆದಿರ್ತಕ್ಕಂಥದ್ದನ್ನ ಇಲ್ಲಿ ಇಟ್ಟಿದೀವಿ. ಇದ್ರ ನಂತರದಲ್ಲಿ ಯಥೇಚ್ಛವಾದ ಔಷಧಿ ಗುಣಗಳು ಇರ್ತಕ್ಕಂಥ ಕಪ್ಪು ಕಡಲೆ. ಇದನ್ನ ಏನಕ್ಕೆ ಬಳಸ್ತಾರೆ ಅಂತಂದ್ರೆ ಇದನ್ನ ನೆನೆ ಹಾಕಿದ ನೀರನ್ನ ನೀವು ಕುಡಿದ್ರೆ ನಿಮ್ಮ ಮೂತ್ರಕೋಶದಲ್ಲಿರೋ ಕಲ್ಲು ಕರಗ್ತದೆ ಅಂತ ಹೇಳಿ ಒಬ್ಬ ಆಯುರ್ವೇದ ಡಾಕ್ಟರ್ ಇದನ್ನ ಸೂಚನೆ ಮಾಡಿ ನಮ್ಗೆ ಹೇಳಿದ್ದಾರೆ. ಕಪ್ಪು ಕಡಲೆ ತರನೇ ಇದ್ರ ಯಾವ್ದು ಕಪ್ಪು ಕಡಲೆ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಹಸಿರು ಕಡಲೆ ಆಗಿರ್ಬೋದು, ಇದು ಯಾವ್ದಕ್ಕೂ ನಾವು ಕೃತಕವಾಗಿ ಬಣ್ಣ ಹಚ್ಚಿಲ್ಲ.
ಇದು ನ್ಯಾಚುರಲ್ ಆಗಿ ಆ ಭೂಮಿನಲ್ಲಿ ನಾವು ಆ ಕಾಳನ್ನ ಬಿತ್ತನೆ ಮಾಡಿ ಬೆಳೆದಾಗ ಆ ಕಾಳು ಆ ಕಾಳಿನ ಬಣ್ಣಗಳನ್ನ ಹೊಂದ್ಕೊಂಡು ಬರ್ತದೆ. ಇವಾಗ ಇದುವರೆಗೂ ನಾವು ಬಳಸ್ತಿದ್ದಂತ ಕೆಂಪು ಕಡ್ಲೆ, ಅದ್ರ ನಂತರದಲ್ಲಿದೆ ನೋಡಿ ಕಾಬೂಲು ಕಡ್ಲೆ ಇವತ್ತು ತುಂಬಾ ಚೆನ್ನಾಗಿದೆ. ಇದನ್ನು ಯಾವುದೇ ತರದ ಪಲ್ಯ ಮಾಡೋದಕ್ಕಾಗಿರ್ಬೋದು, ಮತ್ತೆ ನಾವು ಯಾವ್ದಾದ್ರು ಒಂದು ಕಾಳಿನ ಸಾಂಬಾರ್ ಇದಕ್ಕಾಗಿರ್ಬೋದು, ಕಾಳಿನ ಪಲ್ಯದಲ್ಲಿ ಅಡಿಗೆ ಇದು ನಮ್ಮ ಮದುವೆ ಮನೆಗಳಲ್ಲಿ ಇದು ಯಥೇಚ್ಛವಾಗಿ ಆಕ್ರಮಿಸ್ತದೆ. ಇದ್ರ ನಂತರದಲ್ಲಿದೆ ನೋಡಿ ಕಪ್ಪು ಹುರುಳಿ ತುಂಬಾ ಮೆಡಿಸಿನಲ್ ವ್ಯಾಲ್ಯೂ ಇರುವಂತ ವೆರೈಟಿ ಇದು. ಈ ಕಪ್ಪು ಹುರುಳಿನ ಗ್ಯಾಸ್ಟ್ರಿಕ್ ಅವ್ರಿಗೆ ಇದಕ್ಕೆಲ್ಲ ಬಳಸ್ತಾರೆ ಇದು. ಈ ಕಾಳುಗಳನ್ನ ಮತ್ತೆ ಇದ್ರ ನಂತರದಲ್ಲಿ ಇದೆ ನೋಡಿ ಹುರುಳಿನ ನಾವು ಇದುವರೆಗೂ ಎಲ್ಲಿ ನೋಡ್ತಾ ಇದ್ವು ಅಂತಂದ್ರೆ ಕುದುರೆಗಳಿಗೆ ಮೇಯಕ್ ಹಾಕ್ತಾ ಇದ್ರು, ಹಸುಗಳಿಗೆ ತಿನ್ನಕ್ ಕೊಡ್ತಾ ಇದ್ರು ಕುದುರೆ ಒಟ್ಟನ್ನ. ಏನಕ್ಕೆ ಅಂದ್ರೆ ಅದು ಎತ್ತೋ ಶಕ್ತಿ ಬರ್ಲಿ, ಕ್ವಿಂಟಾಲ್ ಗಟ್ಲೆ ನಮ್ದು ಲಗೇಜ್ಗಳನ್ನ ಎಳ್ಕೊಂಡು ಹೋಗ್ಲಿ ಅಂತೇಳಿ. ಅದಕ್ಕೆ ಅಷ್ಟೊಂದು ಶಕ್ತಿ ಬರ್ತದೆ ಅನ್ನೋದಾದ್ರೆ ಇದನ್ನ ನಮ್ಮ ಆರೋಗ್ಯದಲ್ಲಿ ನಾವು ಬಳಸಿದಾಗ ನಮ್ಗೆ ಅದಕ್ಕಿಂತ ಹೆಚ್ಚಿನ ಶಕ್ತಿ ಬರ್ಲಿ, ನಮ್ಮ ಆರೋಗ್ಯ ವೃದ್ಧಿಸಿ ಅನ್ನೋ ಗಮನ ನಮ್ಮ ಗ್ರಾಹಕರಿಗೆ ಬರಬೇಕು. ಹಾಗಾಗಿ ನಮ್ಮ ಈ ಕಾಳುಗಳನ್ನ ಬಳಸಬೇಕು ಅವರು. ನಂತರದಲ್ಲಿದೆ ನೋಡಿ ಬೆಳಗಾಂ ಬಟಾಣಿ ಅಂತೇಳಿ. ಬಟಾಣಿಗಳಲ್ಲಿ ಎರಡಿದೆ. ಇದುವರೆಗೂ ನೀವು ನೋಡ್ತಿದಂತ ಹಸಿರು ಬಟಾಣಿ ಮತ್ತೆ ಬೆಳಗಾಂ ಬಟಾಣಿ. ಗಾತ್ರದಲ್ಲಿ ಬದಲಾವಣೆ ಇದೆ, ಮತ್ತೆ ರುಚಿನಲ್ಲೂ ನಿಮ್ಗೆ ಬದಲಾವಣೆ ಇರ್ತದೆ, ತುಂಬಾ ಚೆನ್ನಾಗಿರ್ತದೆ. ಇದ್ರ ನಂತರದಲ್ಲಿ ನೀವು ಮುಂದೆ ನೋಡ್ತಾ ಇದ್ರ ಅಲಸಂದೆ, 3 ತರದ ಅಲಸಂದೆ, ಕೆಂಪು ಅಲಸಂದೆ, ಮತ್ತೆ ಬಿಳಿ ಅಲಸಂದೆ, ಮತ್ತೆ ಕಪ್ಪು ಅಲಸಂದೆ. ನೋಡಿ ಒಂದು ಅಲಸಂದೆಯಲ್ಲಿ ಆಗಿರ್ಬೋದು, ಒಂದು ಕಡಲೆಯಲ್ಲಿ ಆಗಿರ್ಬೋದು, ತುಂಬಾ ವೆರೈಟಿಗಳಿದೆ. ಈ ವೆರೈಟಿಗಳು ನಮ್ಮ ಅಡಿಗೆ ಮನೆಯನ್ನ ಜಾಸ್ತಿ ಆಕ್ರಮಿಸ್ಕೊಂಡಾಗ ನಾವು ನಮ್ಮ ಆರೋಗ್ಯವನ್ನು ಯಥೇಚ್ಛವಾಗಿ ನಾವು ಕಾಪಾಡ್ಕೋಬಹುದು. ಇದು ನೋಡಿ ತೊಗರಿ ಮತ್ತೆ ತೊಗರಿ ಬೇಳೆ, ತೊಗರಿ ನುಚ್ಚು ಅಂತ ಇಲ್ಲಿ ಮುಂದಿದೆ ನಿಮ್ಗೆ. ಇವೆಲ್ಲ ಇಲ್ಲಿ ನಿಮ್ಗೆ ಪ್ರದರ್ಶನದ ಜೊತೆಗೆ ಮಾರಾಟಕ್ಕೂ ಸಹ ಇದೆ. ಇದು GI ಟ್ಯಾಗ್ ಹೊಂದಿರತಕ್ಕಂಥ ಗುಲ್ಬರ್ಗಾ ತೊಗರಿ. ಹಾಗಾಗಿ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದಾಗ್ತದೆ, ನಿಮ್ಗೆ ಒಳ್ಳೇದಿದೆ. ಇದ್ರ ನಂತರದಲ್ಲಿ ಇದೆ ನೋಡಿ ಜೋಳ. ಇವತ್ತು ರೊಟ್ಟಿ ಮತ್ತೆ ನಾವು ರೊಟ್ಟಿ ಮಾಡೋದಕ್ಕೆ ತುಂಬಾ ಯಥೇಚ್ಛವಾಗಿ ಬರ್ತಕ್ಕಂಥ ನಮ್ಮ ನಾಟಿ ಜೋಳ ಇದು. ಈ ಜೋಳ ಇವತ್ತು ರೊಟ್ಟಿ ಮಾಡೋದಕ್ಕಾಗ್ಲಿ, ಮತ್ತೆ ಇನ್ಯಾವುದೇ ತರದ ನೀವು ದೋಸೆ, ಇಡ್ಲಿ ಇದನ್ನೆಲ್ಲ ಬಳಸ್ಬೋದು. ಆಮೇಲೆ ನಾನು ಹೇಳೋದೇನು ಅಂತಂದ್ರೆ ಕಾಳನ್ನ ಕಾಳಾಗೆ ತಿನ್ಬೇಕು ಅಂತೇನಿಲ್ಲ. ಕಾಳಲ್ಲಿ ದೋಸೆ ಮಾಡ್ಬೋದು, ಪ್ರೋಟೀನ್ ದೋಸೆ ಅಂತ ಹೇಳ್ತೀವಿ. ಕಾಳಲ್ಲಿ ನೀವು ಪಲ್ಯ ಮಾಡ್ಬೋದು, ಕಾಳಲ್ಲಿ ಬಸ್ಸಾರು ಮಾಡ್ಬೋದು. ಈ ತರದ್ದೆಲ್ಲ ವೈವಿಧ್ಯತೆಗಳನ್ನ ನಾವು ಆವಾಗಿಂದ ಮಾಡ್ತಾ ಇದ್ವಾ. ಇವತ್ತು ನಾವು ಬಿಟ್ಟಿರೋದ್ರಿಂದ ಆ ಕಡೆ ಗಮನ ಜಾಸ್ತಿ ಹರಿಸ್ಬೇಕು. ಇದ್ರ ನೋಡಿ ಅಗಸೆ, ನಾನ್ ನಿಮ್ಗೆ ಅಲ್ಲಿ ತೋರಿಸ್ತೇವೆ ಫ್ಲಾಕ್ಸ್ ಸೀಡ್ ಅಂತ ಹೇಳಿ. ಅಗಸೆದು ಬೀಜ ಇಲ್ಲಿದೆ ನೋಡಿ ನಿಮ್ಗೆ. ಇದುವರೆಗೂ ನಾವು ಬರೀ ಬೀಜ ತೋರಿಸ್ತಾ ಇದ್ವು. ಅದು ಎಲ್ಲಿಂದ ಬರ್ತದೆ, ಯಾವ ತರ ಇರ್ತದೆ ಅನ್ನೋದನ್ನು ಜನಗಳ ಗಮನಕ್ಕೆ ತರಬೇಕು ಅಂತೇಳಿ ಇದನ್ನು ಇಲ್ಲಿ ಇಟ್ಟಿದ್ದೀವಿ. ಅದ್ರ ನಂತರದಲ್ಲಿದೆ ನೋಡಿ ಕೆಂಪು ನವಣೆ ಮತ್ತೆ ರಾಗಿ. ಅದ್ರದ್ದು ತೆನೆಗಳು ಸಹ ನಮ್ಮ ಗ್ರಾಹಕರಿಗೆ, ಈಗ ನಾವು ಯಾವ್ದೋ ಕಾಳುಗಳನ್ನ ಎಲ್ಲಿಂದ ಮಾರ್ಕೆಟನ್ನ ತಂದಿದ್ದಾರೆ ಅನ್ಕೋಬಾರ್ದು. ಇದನ್ನ ಬೆಳೆಯೋದು ಗೊತ್ತಾಗ್ಬೇಕು. ಎಷ್ಟೋ ಜನಕ್ಕೆ ಕಾಳುಗಳು ಎಲ್ಲಿ ಬೆಳಿತಾರೆ, ಕಾಳುಗಳನ್ನ ಎಲ್ಲಿ ಹಾಕ್ತಾರೆ, ಬೆಳೆಯೋ ಜಾಗ ಯಾವ್ದು ಅನ್ನೋದು ಗೊತ್ತಿರಲ್ಲ, ಬೆಳಿಬೇಕಾದ್ರೆ ಗಿಡ ಹೆಂಗಿರ್ತದೆ ಅನ್ನೋದು ಗೊತ್ತಿರಲ್ಲ. ಇದ್ರ ಜೊತೆಗೆ ನಾವು ಸಾವಯವದಲ್ಲಿ ಬೆಳೆದಿರ್ತಕ್ಕಂಥ ಅಕ್ಕಿಗಳನ್ನು ಕೆಲವು ಜೊತೆಗೆ ಇಲ್ಲಿ ಇಟ್ಟಿದ್ದೀವಿ. ವಿಶೇಷವಾದಂತ ಅಕ್ಕಿಗಳು ಕೆಂಪಕ್ಕಿ ಮತ್ತೆ ಕಪ್ಪಕ್ಕಿ, ರಾಜಮುಡಿ ಅಕ್ಕಿ. ನಮ್ಮ ಮೈಸೂರಿನ ರಾಜರಿಗೆನೆ ತುಂಬಾ ಇಷ್ಟವಾಗಿದ್ದಂತ ರಾಜಮುಡಿ ಅಕ್ಕಿ ಇಟ್ಟಿದ್ದೀವಿ. ಮತ್ತೆ HMT, ಒಬ್ಬ ಮಹಾರಾಷ್ಟ್ರದ ಕುಂಬ್ರಗಡೆ ಒಬ್ಬ ರೈತ ಅಭಿವೃದ್ಧಿ ಪಡಿಸಿರ್ತಕ್ಕಂಥ HMT ಅಕ್ಕಿನ ಇಲ್ಲಿ ಇಟ್ಟಿದ್ದೀವಿ. ಊಟಕ್ಕೆ ತುಂಬಾ ಚೆನ್ನಾಗಿರುವಂತ ಫೈನ್ ರೈಸ್ ಇದು. ನಮ್ಮ ಶಿವಳ್ಳಿ ಬೋರೇಗೌಡರು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಸಣ್ಣ ಅನ್ನೋ ಅಕ್ಕಿ ಸಹ. ಬಾಯ್ಲ್ಡ್ ರೈಸ್ ಬೇಕು, ಕುದಿಸಿದ ಅಕ್ಕಿ ಬೇಕು. ಇದನ್ನ ನೆನೆ ಹಾಕಿ ಬೇಯಿಸ್ಬಿಟ್ಟು ಮತ್ತೆ ಅದನ್ನ ಭತ್ತ ಬಿಡಿಸ್ಬಿಟ್ಟು ಅಕ್ಕಿ ಮಾಡಿರುವಂತ ಬಾಯ್ಲ್ಡ್ ರೈಸ್ ಇದೆ. ಜೊತೆಗೆ ರಾಗಿ ಇಟ್ಟಿದ್ದೀವಿ ಮತ್ತೆ ಸಜ್ಜೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನ್ ಮಾಡಿದೀವಿ ಅಂತ ಅಂದ್ರೆ ಮಿಲ್ಲೆಟ್ಸ್ ಅಕ್ಕಿಗಳು ಸಹ ಇಟ್ಟಿದ್ವಿ. ಇದು ನೋಡಿ ಊದಲು ಅಂತ ಹೇಳಿ, ಇದು ಊದಲಿನ ಅಕ್ಕಿ. ನಂತರದಲ್ಲಿರೋದೆ ಆರ್ಕ, ಮತ್ತೆ ಇದು ಆರ್ಕದ ಅಕ್ಕಿ. ಇದಕ್ಕೂ ಏನು ಸರ್ ಅಂದ್ರೆ ಇದು ಸಿಪ್ಪೆ ಸಮೇತ ಇರ್ತದೆ. ಇದನ್ನ ನೀವು ಡೈಲಿ ಊಟಕ್ಕೆ ಬಳಸಕ್ ಬರಲ್ಲ. ಇದನ್ನ ಮಿಲ್ಲಲ್ಲಿ ನೀವು ಇದರಲ್ಲಿ ಎಲ್ಲ ಮಾಡ್ಬೋದು. ಚಿತ್ರಾನ್ನ ಮಾಡ್ಬೋದು, ಬಾತ್ ಮಾಡ್ಬೋದು, ದೋಸೆ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ಉಪ್ಪಿಟ್ಟು ಮಾಡ್ಬೋದು, ಈ ತರದ್ದೆಲ್ಲ ಬಳಸ್ಬೋದು. ಇದು ಸಾಮೆಯ ಅಕ್ಕಿ. ಮತ್ತೆ ಇದು ಬರ್ಗಿನ ಅಕ್ಕಿ. ಈ ಮಿಲೆಟ್ಸ್ ಗಳು ಏನಿದೆ, ಇದುವರೆಗೂ ನಾವು ನೋಡ್ತಿದ್ದ ಪ್ರಕಾರ ಲವ್ ಬರ್ಡ್ಸ್ ಗಳಿಗೆ ಇದನ್ನ ತಿನ್ನೋದಕ್ಕೆ ಅಂತ ಕೊಡ್ತಾ ಇದ್ರು. ಅದೆಲ್ಲ ಮುಖ್ಯ. ನಾವು ನಮ್ಮ ಆರೋಗ್ಯವನ್ನು ಹೆಚ್ಚಾಗಿ ವೃದ್ಧಿಸ್ಕೋಬೇಕು ಅಂದ್ರೆ ಈ ಮಿಲೆಟ್ ಗಳನ್ನು ನಮ್ಮ ಆಹಾರದಲ್ಲಿ ಬಳಸಬೇಕು. ಇದನ್ನ ಹಿಂಗೆ ಬೆಳೆಸಿದ್ರೆ ಫೈಬರ್ ಕಂಟೆಂಟ್ ಜಾಸ್ತಿ ಸಿಗುತ್ತಾ ಅಥವಾ? ಖಂಡಿತ. ನೀವು ರೊಟ್ಟಿ ಮಾಡ್ಬೇಕು ಅಂದ್ರೆ ಇದನ್ನ ಹಿಂಗೆ ಮಿಲ್ ಮಾಡಿ ಇದನ್ನ ರೊಟ್ಟಿ ಮಾಡ್ಬೋದು. ಅವಾಗ ನಿಮ್ಗೆ ಫೈಬರ್ ಕಂಟೆಂಟ್ ಜಾಸ್ತಿ ಸಿಗ್ತದೆ, ಅದ್ರದ್ದು ಪೋಷಕಾಂಶಗಳು ಜಾಸ್ತಿ ಸಿಗ್ತದೆ. ಅಕ್ಕಿ ಮಾಡೋದಕ್ಕೆ ಏನು ಅಂತಂದ್ರೆ ನೀವು ಬೇಯಿಸ್ಬಿಟ್ಟು ಅನ್ನದ ತರ ಮಾಡ್ಬೇಕು ಅಂತಂದ್ರೆ ಅದನ್ನ ಅಕ್ಕಿ ಮಾಡ್ಕೊಡ್ತೀವಿ. ಇಲ್ಲಿ ನೋಡಿ ಜವೆ ಗೋಧಿ ಇದೆ, ನಮ್ಮ ನಾಟಿ ಗೋಧಿ ಇದು. ನೀವು ಯಾವ್ಯಾವ್ದನ್ನು ಚಪಾತಿ ಮಾಡೋದಕ್ಕೆ ಬಳಸೋದ್ರ ಬದಲು ಈ ತರ ಜವೆ ಗೋಧಿನಲ್ಲಿ ಬಳಸಬೇಕು. ರಾಜ್ಮಾ ಬೀನ್ಸ್ ಅಂತ ಹೇಳಿ ಇದೆ. ರಾಜ್ಮಾ ಬೀನ್ಸು ಇದಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಕಿಡ್ನಿ ಬೀನ್ಸ್ ಅಂತ ಕರಿತೀವಿ ನಾವು. ಇದು ನೋಡೋದಕ್ಕೆ ಕಿಡ್ನಿನೇ ಹೋಲಿಕೆ ಮಾಡ್ತದೆ ಇದು ರಾಜ್ಮಾ ಬೀನ್ಸು. ಮತ್ತೆ ಡಬಲ್ ಬೀನ್ಸ್ ಅಂತ ಹೇಳಿ ಇದೆ.
ಬಿಳಿ ಡಬ್ಬಲ್ ಬೀನ್ಸ್ ಅಂತ ಇದೆ. ಮತ್ತೆ ಅದೇ ಡಬ್ಬಲ್ ಬೀನ್ಸ್ ಅಲ್ಲಿ ವೈವಿಧ್ಯತೆಯ ಬಣ್ಣಗಳಿಂದ ಕೂಡಿರುವಂತಹ ಬೀನ್ಸ್ ಇದೆ. ಇದನ್ನ ನಾವು ಹೆಚ್ಚಾಗಿ ಬಾತ್ ಮಾಡೋದಕ್ಕೆ ಬಳಸ್ತೀವಿ. ವೆಜಿಟೇಬಲ್ ಬಾತ್ ನಲ್ಲಿ ಇದನ್ನ ಹೆಚ್ಚಾಗಿ ಬಳಸ್ತೀವಿ. ಮತ್ತೆ ಇನ್ನೊಂದು ವಿಶೇಷವಾದಂತ ಕಾಳಿದೆ ನೋಡಿ, ಇದು ಅರಳು. ಈ ಅರಳು ಏನಕ್ಕೆ ನಮ್ಗೆ ತುಂಬಾ ಮುಖ್ಯವಾಗಿ ಬೇಕಾಗುತ್ತೆ ಅಂತಂದ್ರೆ, ಯಾವುದೇ ಇವತ್ತಿನ ರಣ ಬಿಸಿಲಿಗೆ ತುಂಬಾ ರಾಮಬಾಣವಾಗಿ ಕೆಲಸ ಮಾಡ್ತದೆ. ಈ ಅರಳನ್ನ ಎಣ್ಣೆ ಮಾಡಿ ನಾವು ತಲೆಗೆ ಹಚ್ಕೊಳ್ಳೋದ್ರಿಂದ, ಮೊದಲೆಲ್ಲ ನಮ್ಮ ತಾಯಂದಿರು ನಮ್ಗೆ ವಾರಕ್ಕೊಂದ್ಸರಿ ಅರಳೆಣ್ಣೆನ ತಲೆಗೆ ಹಚ್ಚಿ ಸ್ನಾನ ಮಾಡಿಸ್ತಾ ಇದ್ರು. ಆ ಮಾಡಿಸ್ತಾ ಇದ್ರು ಉದ್ದೇಶ ಏನು ಅಂತಂದ್ರೆ, ಆ ಅರಳು ಎಣ್ಣೆಯಿಂದ ನಾವು ಸ್ನಾನ ಮಾಡಿದಾಗ ನಮ್ಮಲ್ಲಿರೋ ಎಕ್ಸಸ್ ಆಫ್ ಹೀಟ್ ಹೊರಗಡೆ ಬರ್ತಾ ಇತ್ತು. ಮತ್ತೆ ನಮ್ಮ ಕೂದಲು ಸೋಂಪಾಗಿ ಬೆಳೀತಾ ಇತ್ತು. ಆವಾಗಿನ ಕಾಲದಲ್ಲಿ ಯಾವುದೇ ತರದ ನೆರೆ ಕೂದಲುಗಳು ಬರ್ತಾ ಇರ್ಲಿಲ್ಲ. ನಮ್ಗೆ ನೆರೆ ಕೂದಲು ಬರೋದಕ್ಕೆ ನಮ್ಗೆ ಮೂಲ ಕಾರಣ ನಮ್ಮ ಆಹಾರ ಪದ್ಧತಿನ ಬದಲಾವಣೆ ಮಾಡಿದಕ್ಕೆ ಅದು ಬಂದಿರೋದು. ಇದು ನೋಡಿ, ಇದು ನಂತರದಲ್ಲಿ ಇರೋದೇ ಉದ್ದಿನ ಬೇಳೆ. ಇದು ನಮ್ಮ ಈಗಿನ ದಕ್ಷಿಣ ಭಾರತಕ್ಕಾಗ್ಲಿ ಎಲ್ಲಾ ಕಡೆಗೂ ನಮ್ಗೆ ಬೇಕು. ದೋಸೆ, ಇಡ್ಲಿ ಇದೆಲ್ಲ ಮಾಡೋದಕ್ಕೆ. ಅದ್ರ ಜೊತೆಗೆ ಇದು ಚಿತ್ರಾನ್ನ ಮಾಡೋದಕ್ಕೆ ಮತ್ತೆ ಒಗ್ಗರಣೆ ಬಳಸ್ತೀವಿ. ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ಇಲ್ಲದೆ ಆ ಒಗ್ಗರಣೆ ಮತ್ತೆ ಉಪ್ಪಿಟ್ಟು ಚಿತ್ರಾನ್ನ ಅಂತೂ ಆಗೋದೇ ಇಲ್ಲ. ಅದ್ರ ನಂತರದಲ್ಲಿದೆ ಮೆಂತೆ ಕಾಳು. ಇದು ಜಗ್ಗಿ ವಾಸುದೇವ್ ಅವರು ಹೇಳ್ತಾರೆ ಒಂದ್ ಕಡೆ, ಮೆಂತೆ ಕಾಳನ್ನ ಮೊಳಕೆ ಬರ್ತಿ ತಿನ್ನೋದ್ರಿಂದ 50ಕ್ಕೂ ಹೆಚ್ಚು ತರಹದ ಕಾಯಿಲೆಗಳಿಗೆ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ ಅಂತ ಹೇಳಿ. ಈ ಮೆಂತೆ ನೀರು ಕುಡಿಯೋದ್ರಿಂದ ನಮ್ಗೆ ತುಂಬಾ ಒಳ್ಳೇದು. ಬೆಳಿಗ್ಗೆ ಎದ್ದಾಗ ಮೆಂತೆ ನೆನೆಸಿದ ಮೆಂತೆ ನೀರು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ನಮ್ಗೆ ವೃದ್ಧಿಸ್ತದೆ. ನಂತರದಲ್ಲಿ ಇದೆ ನೋಡಿ, ಕಪ್ಪೆಳ್ಳು ಮತ್ತೆ ಬಿಳಿ ಎಳ್ಳು. ಇವೆಲ್ಲ ಏನಕ್ಕೆ ಅಂತಂದ್ರೆ, ಎಣ್ಣೆ ಕಾಳುಗಳು ನಮ್ಗೆ ಆಹಾರದಲ್ಲಿ ನವರಸಗಳು ನಮ್ಗೆ ಸೇರ್ ಬರ್ಬೇಕು ಅಂತ ಅಂದ್ರೆ, ಒಂದು ಎಣ್ಣೆ ಕಾಳು, ಒಂದು ಮಾಮೂಲಿ ಕಾಳು, ಈ ತರದವೆಲ್ಲ ನಾವು ತಿನ್ಬೇಕು. ಇದುವರೆಗೂ ನಾವು ಸಂಕ್ರಾಂತಿನಲ್ಲಿ ಚಳಿಯಿಂದ ಹೊರಗಡೆ ಬಂದಾಗ ಎಕ್ಸಸ್ ಆಫ್ ನಮ್ಗೆ ಎಣ್ಣೆ ಅಂಶ ಬೇಕಾಗಿರೋದ್ರಿಂದ ಅವಾಗ ನಾವು ಸಂಕ್ರಾಂತಿ ನಂತರ ಈ ಎಳ್ಳನ್ನ ನಾವು ಬಳಸ್ತಾ ಇರ್ತೀವಿ ಎಳ್ಳು ಮಾಡೋದಕ್ಕೆ. ಅದರ ನಂತರದಲ್ಲಿ ಇದೆ ನೋಡಿ, ಇದಿಲ್ಲದೆ ಯಾವುದೇ ಅಡಿಗೆನೂ ನಮ್ಮ ದಕ್ಷಿಣ ಭಾರತದ ಅಡಿಗೆ ಸಾಂಬಾರಾಗ್ಲಿ ಯಾವುದೇ ಸಾಂಬಾರು ಕಂಪ್ಲೀಟ್ ಆಗಲ್ಲ. ಯಾಕಂದ್ರೆ ಸಾಸಿವೆ ಒಗ್ಗರಣೆ ಹಾಕಿದ್ರೆ ಯಾವುದೇ ಸಾಂಬಾರನ್ನು ನಾವು ಸಂಪೂರ್ಣವಾಗಿ ಮಾಡಿ ತಿನ್ನೋಕ್ಕಾಗಲ್ಲ. ಒಗ್ಗರಣೆ ಇಲ್ಲದೆ ಇರೋ ಸಾರು ಒಂಥರ ರುಚಿನೇ ಬೇರೆ ತರ ಅನ್ನಿಸ್ತದೆ. ನಾನು ಮೊದಲೇ ಹೇಳ್ದಂಗೆ ಕಡಲೆಬೇಳೆ, ಈ ಕಡಲೆಬೇಳೆನ ನಾವು ಕಡಲೆಬೇಳೆ ಪಾಯಸ ಮಾಡ್ತೀವಿ. ಇವಾಗ ಏನಾಗೋಗಿದೆ ಅಂತಂದ್ರೆ, ಅನ್ನ ಮಾಡ್ದನ್ನ ಉಳಿದಿರೋ ಅನ್ನದಲ್ಲಿ ಅನ್ನದ ಪಾಯಸ ಮಾಡ್ತಾ ಇದೀವಿ ಅಂತ ಸೇರಿ ಬಂದ್ಬಿಟ್ಟಿದ್ವಿ. ಮೊದಲು ಕಡಲೆಬೇಳೆ ಇದ್ದಿದ್ದೆ ಕಡಲೆಬೇಳೆ ಪಾಯಸಕ್ಕೆ ಮತ್ತೆ ಒಗ್ಗರಣೆ ಮಾಡೋದಕ್ಕೆ ಅಂತ ಇಟ್ಟಿದ್ವಿ. ಇಲ್ಲಿ ನೋಡಿ ಗದ್ದೆ ಅವರೆ ಅಂತೇಳಿ ನಾವು ಇದುವರೆಗೂ ಈ ಕಡೆ ನೋಡ್ತಿದ್ದಂತ ಅವ್ರೆ ಗದ್ದೆ ಅವರೇ ಕಾಳಿನಲ್ಲಿ ನಿಮ್ಗೆ 4 ವೆರೈಟಿ ಅವರೇ ಕಾಳಿದೆ ಇಲ್ಲಿ. ಕೆಂಪು ಅವರೆ, ಮತ್ತೆ ಅದ್ರ ನಂತರದ್ದು ಬಿಳಿ ಅವರೆ, ಅದಾದ್ಮೇಲೆ ಕೆಂಪು ಅವರೆ ಮತ್ತೆ ಬಿಳಿ ಅವರೆ ಎರಡೂ ಸೇರಿ ಇದಂತ ಸ್ವಲ್ಪ ಸಣ್ಣದಾಗಿರ್ತಕ್ಕಂಥ ಅವರೆ. ಈ ಅವರೆಗಳಲ್ಲಿ ಯಾವ್ದೋ ಒಂದು ಅವರೆ ತಿಂದ್ರೆ ನಮ್ಗೆ ಎಲ್ಲ ಅವರೆ ತಿಂದೆ ಅನ್ಕೊಳ್ಳೋಕ್ಕಿಂತ ರುಚಿಗಳ ವ್ಯತ್ಯಾಸ ಇದೆ ಪ್ರತಿಯೊಂದು ಅವರೆ ಕಾಳಿನಲ್ಲೂ. ಇದು ಕೆಂಪು ಅವರೆ, ಈ ಅವರೆಗಳನ್ನ ನಾವು ಇದುವರೆಗೂ ತಿಂತ ಬರ್ತಾ ಇದ್ದಿದ್ದು ಅವರೆಗಳು. ಈ ತರ ಅವರೆ ಕಾಳುಗಳು ಒಂದೊಂದು ವಿಶೇಷವಾದ ಯಾವ್ದೋ ಒಂದು ಕಾಳು, ಯಾವ್ದೋ ಒಂದು ಹೆಸರು ಕಾಳು, ಯಾವ್ದೋ ಒಂದು ಕಡಲೆ ಕಾಳು, ಯಾವ್ದೋ ಒಂದು ಅವರೆ ಕಾಳು ಇಟ್ಬಿಟ್ಟು ನಾವು ಮೇಳ ಮಾಡಿದ್ರೆ ನಿಮ್ಗೆ ಅಷ್ಟು ಬಗ್ಗೆ ಅದು ಗೊತ್ತಾಗಲ್ಲ ಅಂತ ಹೇಳಿ, ಎಷ್ಟು ವೈವಿಧ್ಯತೆಗಳು ನಮ್ಮಲ್ಲಿ ಇದೆ ಅಂತ ಹೇಳಿ ಇಷ್ಟೊಂದು ತರದ ಕಾಳುಗಳನ್ನ ನಿಮ್ಗೆ ಇಟ್ಟಿದ್ದೀವಿ. ನಂತರದಲ್ಲಿದೆ ನೋಡಿರಿ ಅಳ್ವಿ ಅಂತ ಹೇಳಿ, ಇದು ಒಂದು ಕಾಳು. ಇದು ತುಂಬಾ ವಿಶೇಷವಾದಂತ ಕಾಳು. ಇದು ಔಷಧಿ ಗುಣಕ್ಕೆ ಹೆಚ್ಚೆಚ್ಚು ಬರುವಂತ ಕಾಳು. ಇದು ತಿಂದ್ರೆ ಸ್ವಲ್ಪ ಕಹಿ ಅಂಶ ಇದೆ. ಮೊದಲೇ ನಿಮ್ಗೆ ಗೊತ್ತು, ನಾಲ್ಗೆಗೆ ಕಹಿ ಆದದ್ದು ಉದರಕ್ಕೆ ಸಿಹಿ ಆಗುತ್ತೆ ಅಂತ ಹೇಳಿ. ಹಾಗಾಗಿ ನಾವು ಈ ತರದವನ್ನೆಲ್ಲ ನಿಮ್ಗೆ ಇಲ್ಲಿ ಗಮನಕ್ಕೆ ತರಿಸ್ತಾ ಇದೀವಿ. ಅದ್ರ ನಂತರದಲ್ಲಿದೆ ನೋಡಿ, ಇವತ್ತಿನ ಬೇಸಿಗೆಗೆ ಏಳು ಮಾಡಿಸಿದಂತ ರಾಮಬಾಣವರಾಗಿರತಕ್ಕಂಥ ಚಿಯಾ ಸೀಡ್ಸ್. ಯಾವುದೇ ಗಟ್ಟಿ ಹೆಲ್ತ್ ಇದ್ರೂ ನಮ್ಗೆ ಇದು ಸುಮಾರು ಇದು ಮಾಡ್ತದೆ. ನಮ್ಮ ಕರುಳಿನ ಶುದ್ಧೀಕರಣಕ್ಕೆ ಇದು ಏಳು ಮಾಡಿಸಿದಂತ ವೆರೈಟಿ. ಮತ್ತೆ ಇದನ್ನ ನೆನೆ ಹಾಕ್ಬಿಟ್ಟು ನಾವು ಯಾವುದೇ ನೀರ್ ಜೊತೆ ಜ್ಯೂಸ್ ಜೊತೆ ಕುಡಿದ್ರೆ ದೇಹ ತಂಪಾಗುತ್ತೆ. ಅದ್ರ ನಂತರದಲ್ಲಿ ಇದೆ ನೋಡಿ ಬಡವರ ಬಾದಾಮಿ, ಕಡಲೆ ಬೀಜ. ಇದನ್ನ ನಾವು ಚಿತ್ರಾನ್ನಕ್ಕೆ ಇದು ಹಾಕಿಲ್ಲ ಅಂದ್ರೆ ಚಿತ್ರಾನ್ನ ಕಂಪ್ಲೀಟ್ ಆಗಲ್ಲ. ಆತರ ಇದನ್ನ ಚಟ್ನಿ ಮಾಡೋದಕ್ಕೆ ಬಳಸ್ತೀವಿ. ಮತ್ತೆ ಇದನ್ನ ನೆನೆಸಿ ಹಾಕ್ಬಿಟ್ಟು ನೆನೆ ಹಾಕ್ಬಿಟ್ಟು ಇದನ್ನು ತಿಂತೀವಿ, ಚಟ್ನಿ ಮಾಡ್ತೀವಿ. ಈ ತರದ್ದೆಲ್ಲ ತುಂಬಾ ಇದೆ. ಇವೆಲ್ಲ ತಿಂದ ನಂತರ ನಮ್ಗೆ ಅಜೀರ್ಣ ಆಯ್ತು ಅಂತಂದ್ರೆ ಅದಕ್ಕೆ ಬೇಕಂತದ್ದು ಅಜ್ವಾನ್ ಕಾಳಿದೆ ನೋಡಿದ್ವಿ ಮನೆಯಲ್ಲಿ. ನಿಮ್ಗೆ ಯಾವ್ದೇ ತರದ ಡೈಜೆಷನ್ ಪ್ರಾಬ್ಲಮ್ ಇತ್ತು ಅಂದ್ರೆ ಈ ಅಜ್ವಾನನ ನೆನೆಸ್ಬಿಟ್ಟು ಈ ಅಜ್ವಾನ ತಿಂದ್ರು ಸರಿನೇ, ಅಥವಾ ನೀವು ಯಾವ್ದಾದ್ರು ಇದು ಒಳಕ್ಕೆ ನಿಮ್ದು ಚಟ್ನಿ ಮಾಡೋದಕ್ಕಾಗ್ಬೋದು, ಒಗ್ಗರಣೆ ಮಾಡೋದಕ್ಕೆ ಇದನ್ನ ಹಾಕಿ ಬಳಸ್ಬೋದು. ನಿಮ್ಗೆ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ. ಇಷ್ಟೊಂದು ವಿಶೇಷವಾದಂತ ಕಾಳುಗಳು, ರೈಸ್ಗಳು ಮತ್ತೆ ಮಿಲ್ಲೆಟ್ಸ್ಗಳು, ಇದನ್ನೆಲ್ಲ ನಾವು ನಿಮ್ಗೆ ಇಲ್ಲಿ ಪ್ರದರ್ಶನ ಮತ್ತೆ ಮಾರಾಟಕ್ಕೆ ಇಟ್ಟಿರೋ ಮೂಲ ಉದ್ದೇಶ ಏನು ಅಂತಂದ್ರೆ, ಇವತ್ತಿನ ಧಾವಂತದ ಜೀವನದಲ್ಲಿ ಅಡಿಗೆ ಮಾಡಕ್ ಟೈಮ್ ಇಲ್ಲ. ಇವತ್ತು ಯಾವ್ದೋ ಒಂದು ಜಂಕ್ ಫುಡ್ ಆಗಿರ್ಬೋದು, ಇವತ್ತು ಯಾವ್ದೋ ಒಂದು ಆನ್ಲೈನ್ ಫುಡ್ ಆಗಿರ್ಬೋದು, ಅಲ್ಲಿಂದ ಏನೋ ತರಿಸ್ಕೊಂಡ್ಬಿಡೋಣ, ಇಲ್ಲಿಂದ ಏನೋ ತರಿಸ್ಕೊಂಬೋಣ. ದುಡ್ಡು ಯಥೇಚ್ಛವಾಗಿದೆ, ಆರೋಗ್ಯ ಯಾರ ಹತ್ರನೂ ಇಲ್ಲ. ಆ ದುಡ್ಡು ಮುಖ್ಯ ಅಲ್ಲ, ನಮ್ಗೆ ಆರೋಗ್ಯ ಮುಖ್ಯ. ನಮ್ ತಲೆಮಾರುಗಳು ನಮ್ಗೆ ಆರೋಗ್ಯವಾಗಿರ್ಬೇಕು ಅಂತಂದ್ರೆ, ನಾವು ಹುಟ್ಟಿದ ಮಕ್ಕಳು ನಮ್ಗೆ ಆರೋಗ್ಯವಾಗಿ ನಮ್ ಜೊತೆ ಜೀವನ ನಡೆಸಬೇಕು, ನಮ್ ಜೊತೆ ಚೆನ್ನಾಗಿರ್ಬೇಕು ಅಂತಂದ್ರೆ, ಇವತ್ತು ಎಷ್ಟೋ ಜನ ತಂದೆ ತಾಯಂದಿರು ತಾತಂದಿರು ಮಗನ್ ಸಾವನ್ನ ನೋಡ್ತಾ ಇದಾರೆ. ಮಕ್ಕಳು ಆಕ್ಚುಲಿ ತಾತನ ಸಾವು ನೋಡಿ ಸಂಪೂರ್ಣ ಮಾಡಬಹುದಾಗಿತ್ತು. ತಾತಂದಿರು ಮೊಮ್ಮಕ್ಕಳು ಸಾವು ನೋಡ್ತಾ ಇದಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಏನಂತಂದ್ರೆ, ನಾವು ಬಳಸ್ತಾ ಇರೋ ಆಹಾರ ಕಲುಷಿತ ಆಗಿದೆ, ರಾಸಾಯನಿಕ ತುಂಬಿದೆ. ಇದರಿಂದ ನಾವು ಹೊರಗಡೆ ಬಂದು ನಮ್ಮ ಜೀವನ ಶೈಲಿನ ಬದಲಾವಣೆ ಮಾಡ್ಕೊಂಡು ಈ ತರದ ಕಾಳುಗಳು, ಈ ತರದ ಅಕ್ಕಿಗಳು, ಈ ತರದ ಧಾನ್ಯಗಳನ್ನ ನೀವು ಸಾವಯವದಲ್ಲಿ ಬೆಳೆದಿರೋದನ್ನ ಬಳಸೋದ್ರ ಮುಖಾಂತರ ನಮ್ಮಂತ ರೈತರಿಗೆ ಎತ್ತಿನ ಉತ್ತೇಜನ ಸಿಗುತ್ತೆ. ನಾವು ಈ ಮೇಳ ಮಾಡೋದಕ್ಕೂ ಸಾರ್ಥಕ ಆಗುತ್ತೆ. ಧನ್ಯವಾದಗಳು.
ಸೊ ನೋಡಿದ್ರಲ್ಲ ಕಾಳ್ಮೇಳ ಹೇಗಿತ್ತಂತ. ನನಗಂತೂ ಕಾಳುಗಳು ಇಷ್ಟೊಂದು ಇಂಪಾರ್ಟೆಂಟ್ ನಮ್ಮ ಲೈಫ್ಗೆ ಅಂತ ಗೊತ್ತಿರಲಿಲ್ಲ. ನಮ್ಮ ಫುಡ್ಡಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಿದ್ರೆ ನಮಗೆ ಬೇಕಾದ ಪೌಷ್ಟಿಕಾಂಶ ಎಲ್ಲ ತುಂಬ ಸಿಗುತ್ತೆ. ಸೊ ಈ ಕಾಳೆಲ್ಲ ನಿಮಗೆ ಬೇಕು ಅಂದರೆ ಸಹಜ ಸಮೃದ್ಧನ ವಿಸಿಟ್ ಮಾಡಿ. ಅಲ್ಲಿ ಈ ಕಾಳುಗಳೆಲ್ಲ ಸಿಗುತ್ತೆ, ಜೊತೆಗೆ ನಿಮಗೆ ಎಷ್ಟೊಂದು ತರಕಾರಿ ಬೀಜಗಳು ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.